ಎಲ್ಲರಿಗೂ ನಮಸ್ಕಾರ. ವಿಶ್ವ ಕನ್ನಡ ವಾಗ್ವಿಲಾಸ ಸಂಸ್ಥೆ ಸಾಹಿತ್ಯ ವೇದಿಕೆ ಏರ್ಪಡಿಸಿರುವಂತಹ ಭಾಷಣ ಕಲೆ ಸ್ಪರ್ಧೆಯಲ್ಲಿ ನಾನು ಜನಪ್ರತಿನಿಧಿಯಾದರೆ ಏನು ಮಾಡ್ತೇನೆ ಅನ್ನೋದ್ರ ಬಗ್ಗೆ ಮಾತಾಡಬೇಕಿದೆ. ನನ್ನ ಹೆಸರು ಗೀತಾಪಿ, ಕೋಡಿಮುದನಹಳ್ಳಿ ಗ್ರಾಮ, ತುಮಕೂರು ಜಿಲ್ಲೆ. ಮಾನ್ಯ ಗೌರವಾಧ್ಯಕ್ಷರೇ ಹಾಗೂ ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ನನ್ನ ನೆಚ್ಚಿನ ಬಂಧು ಬಾಂಧವರೇ ಹಾಗೂ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ಜನಗಳೇ, ನನ್ನ ಪ್ರೀತಿಯ ಜನಗಳೇ, ನಿಮ್ಮನ್ನು ಕುರಿತು ನಾನಿವತ್ತು ನನ್ನ ಪ್ರತಿನಿಧಿಯಾದಾಗ ನಾನು ಏನು ಮಾಡಬಲ್ಲೆ ಅನ್ನೋದ್ರ ಬಗ್ಗೆ ಸಣ್ಣ ವಿವರವನ್ನು ಕೊಡಲು ಬಯಸ್ತೇನೆ. ನಾನು ಪ್ರತಿನಿಧಿಯಾದಾಗ ಮೊಟ್ಟ ಮೊದಲ ಬಾರಿಗೆ ನನ್ನ ಹಳ್ಳಿಯಲ್ಲಿ ಕಾಣ್ತಾ ಇರುವಂತಹ ರೈತರ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಪ್ರತಿಯೊಬ್ಬ ರೈತನೂ ಕೂಡ ಇಂದು ತನ್ನ ಸಮಸ್ಯೆಗಳು ಉಜ್ವಲ ಮಾಡಿಕೊಂಡು ಜಾಸ್ತಿ ಮಾಡಿಕೊಂಡು ದಿನನಿತ್ಯ ಕೋರ್ಟು ಕಚೇರಿಯಿಂದ ಅಲಿತಾ ಇದ್ದಾರೆ. ಇವರನ್ನು ನಾವು ಸುಧಾರಿಸ್ಬೇಕಾಗಿದೆ. ಹೇಗೆ ಅಂತ ಹೇಳಿದ್ರೆ, ಇರುವ ಜಮೀನನ್ನು ಅವರ ಹೆಸರಿಗೆ ಯಾವ ರೀತಿ ಪಾಣಿ ಮಾಡಬೇಕು, ಯಾವ ರೀತಿ ಅವರ ಒಂದು ಖಾತೆಗೆ ಜಮಾ ಮಾಡಬೇಕು, ಯಾವ ರೀತಿ ಅದು ವಂಶವೃಕ್ಷವನ್ನು ತೆಗೆಸಿ ಅದನ್ನು ಮಾಡಿ, ಈ ಥರದ್ದೆಲ್ಲ ಎಷ್ಟೋ ಜನಗಳು ಕೂಡ ದಿನನಿತ್ಯ ಅನುಭವಿಸ್ತಾ ಇರುವಂತಹ ನೋವನ್ನು ನಾನು ನೋಡ್ತಾ ಇದ್ದೀನಿ. ಹೀಗಾಗಿ ರೈತನೇ ದೇಶದ ಬೆನ್ನೆಲುಬು ಅಂದಾಗ ಅವನ ಬೆನ್ನನ್ನೇ ಮುರಿಯುವಂಥ ಕೆಲಸ ಇಲ್ಲಿ ಆಗ್ತಾಯಿದೆ. ಈ ರೈತರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ, ಸಣ್ಣ ಪುಟ್ಟ ಜಮೀನನ್ನು ಕೂಡ ನೋಡ್ಕೊಳಕ್ಕಾಗ್ದಲೇ ಒದ್ದಾಡ್ತಾ ಇದ್ದಾರೆ. ಬೆಳೀತಾರೆ, ಆದರೆ ಅದನ್ನು ಸರಿಯಾಗಿ ಮಾರಾಟ ಮಾಡೋಕ್ಕಾಗ್ತಾಯಿಲ್ಲ. ದಲ್ಲಾಳಿಗಳ ವ್ಯವಸ್ಥೆಯಿಂದ ಅವರು ಎಷ್ಟೋ ತಮ್ಮ ದವಸ ಧಾನ್ಯಗಳನ್ನು ಅರ್ಧ ರೇಟಿಗೆ ಮಾರಿಕೊಂಡು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇದೆಲ್ಲವನ್ನು ನಾನು ಮನೆಗಾಣ್ತಾ ಇದ್ದೀನಿ. ಆದರೆ ಇಲ್ಲಿ ಏನು ಮಾಡ್ತಿದ್ದಾರೆ, ಎಷ್ಟೋ ಜನ ತಮ್ಮ ದಿನನಿತ್ಯದ ಕಸುಬಿಗಾಗಿ ಎಷ್ಟೋ ವಿಷಯಗಳನ್ನು ನೋಡ್ತಾನೇ ಇಲ್ಲ, ಉಪಕಸುಬುಗಳನ್ನು ಮಾಡ್ತಾ ಇಲ್ಲ. ಏನೋ ಒಂದು ಅಡಿಕೆ ಗಿಡ ನೆಟ್ಟರೆ ಅಷ್ಟರಲ್ಲೇ ನಮಗೆ ಸಂತೃಪ್ತಿ, ವಾಣಿಜ್ಯ ಬೆಳೆ ನೆಟ್ಟರೆ ಅಷ್ಟರಲ್ಲೇ ಸಂತೃಪ್ತಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಕಮರ್ಷಿಯಲ್ ಆಗಿ ಮಾಡ್ತಾ ಇರೋದು ತಪ್ಪು ಅಂತ ನಾನು ಮನಗಂಡ್ಕೊಂಡು, ಅವರನ್ನು ಕೂಡ ಒಂದು ದವಸ ಧಾನ್ಯಗಳು ಬೆಳೆಯೋಕ್ಕೆ ಏನೇನು ಬೇಕು ಅದನ್ನೆಲ್ಲ ಅನುಕೂಲ ಮಾಡಿಕೊಟ್ಟು ಅವರಿಗೆ ರಸಗೊಬ್ಬರ ಆಗಲಿ, ಸಾವಯವ ಕೃಷಿಗಾಗಿ ಏನು ಮಾಡ್ಬೋದು, ನ್ಯಾಚುರಲ್ ಆಗಿ ಅವರಿಗೆ ಸ್ವಾಭಾವಿಕ ನೈಸರ್ಗಿಕ ವಿಧಾನದಲ್ಲಿ ವ್ಯವಸಾಯವನ್ನು ಯಾಕೆ ಮಾಡಬೇಕು ಅನ್ನೋದನ್ನು ನಾನು ಫಸ್ಟ್ ಅವರಿಗೆ ಮನವರಿಕೆ ಮಾಡಿ ಒಂದು ಹಾಲಿನ ಡೈರಿಯನ್ನು ತೆಗೆಸಿ ಹಸು ಸಾಕಾಣಿಕೆಯನ್ನು ಇಂಪ್ರೂವ್ ಮಾಡಿ ಅವರನ್ನು ಉತ್ತಮ ರೀತಿ ಮಾದರಿ ಒಂದು ಹಳ್ಳಿಯನ್ನಾಗಿ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಇದೆ. ಇದೆಲ್ಲರೂ ನಮಗೆ ಸಹಕಾರ ಕೊಡ್ತೀರಿ. ಎಷ್ಟೋ ಜನ ಹಸುಗಳನ್ನು ಸಾಕಿದ್ದೀರಿ. ಆದರೆ ಹಸುಗಳಲ್ಲಿ ಯಾವ ರೀತಿ ಅವನ್ನು ನೋಡಿಕೊಂಡ್ರೆ, ಗರ್ಭಧಾರಣೆ ಆಗಬೇಕಾದ್ರೆ, ಅವನ್ನು ಹಾಲು ಉತ್ಪಾದನೆ ಮಾಡಬೇಕಾದ್ರೆ ಯಾವ ರೀತಿ ಅವನ್ನು ನೋಡ್ಕೋಬೇಕು, ಅವರ ಆರೈಕೆ ಹೇಗಿರಬೇಕು, ಇದೆಲ್ಲವನ್ನು ಮನಗಂಡು ಮಾಡಿದಾಗ ಮಾತ್ರ ಅದಕ್ಕೆ ಉತ್ತಮವಾದ ಪೋಷಣೆ ಸಿಕ್ಕಿ ಹಸುಗಳು ಕೂಡ ಒಳ್ಳೆ ರೀತಿಯಲ್ಲಿ ಹಾಲನ್ನು ಕೊಡ್ತವೆ. ಹೆಚ್ಚು ಪೌಷ್ಟಿಕಾಂಶವನ್ನು ಹೊಂದಿರುವಂಥ ಆಹಾರವನ್ನು ಅವಕ್ಕೆ ಕೊಟ್ಟಾಗ ಎಷ್ಟೋ ಜನಕ್ಕೆ ತಿಳುವಳಿಕೆ ಇಲ್ಲದೆ ಮನೆಯ ಆಹಾರಗಳನ್ನೇ ಹಸುಗಳಿಗೂ ಕೊಡ್ತಾ ಇರ್ತಾರೆ. ಅದರಿಂದ ಅವಕ್ಕೆ ತುಂಬಾ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಗಂಗೆ ಅವಕ್ಕೂ BP ಬರುತ್ತೆ. ಎಲ್ಲ ಥರದ್ದು ಆರೋಗ್ಯ ಸಮಸ್ಯೆಗಳು ಕೂಡ ಬರ್ತಾ ಇರುತ್ತೆ. ಅದನ್ನು ಅವರು ತಿಳ್ಕೊತಾ ಇಲ್ಲ. ಏನೋ ಒಂದು ಗೊಬ್ಬರ ಹಾಕಿರೋ ಹಾಲು ಕೊಡುತ್ತೆ ಅಂತೇಳಿ ಆರೋಗ್ಯವನ್ನು ಸರಿಯಾಗಿ ಅವರು ನೋಡ್ಕೋತಾ ಇಲ್ಲ. ಇದನ್ನು ನಾನು ದಿನ ನೋಡ್ತಾ ಇದ್ದೀನಿ. ಆದರೆ ಎಲ್ಲರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಂಡು ಒಂದು ಹೂವಿನ ಬೆಳೆ ಬೆಳೆದರೂ ಕೂಡ ಅದಕ್ಕೆ ಯಾವ ರೀತಿ ವೈಜ್ಞಾನಿಕವಾಗಿ ಬೇಸಾಯ ಮಾಡಬೇಕು ಅನ್ನೋದನ್ನು ಕೂಡ ನೀವು ತಿಳ್ಕೊಂಡ್ರೆ ನಿಮ್ಮಷ್ಟು ಶ್ರೀಮಂತರು ಯಾರ್ಯಾರಿಗೂ ಸಾಧ್ಯ ಇಲ್ಲ. ಅದೇ ರೀತಿ ಒಂದು ಮಳೆ ಬಂದಾಗ ಎಲ್ಲರೂ ಏನು ಮಾಡ್ತಾರೆ, ಈಗ ಬೆಳೆಗಳನ್ನು ಬೆಳೆಯೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆದರೆ ಒಂದು ಬೋರನ್ನೇ ಹಾಕ್ಸ್ಕೊತ ಹೋಗೋದ್ರಿಂದ ಏನಾಗುತ್ತೆ, ಬೋರು ಎಲ್ಲಿವರೆಗೂ ಇರುತ್ತೆ, ಪಾತಾಳಕ್ಕೆ ಹೋಗಿದೆ ನೀರು. ಆದರೆ ಇಂಗು ಗುಂಡಿಗಳನ್ನು ಮಾಡೋದ್ರಿಂದ ಮಳೆ ಬಂದಾಗ ಆ ನೀರೆಲ್ಲ ಇಂಗು ಗುಂಡಿಗಳಾಗಿ ಮಾಡಿ ಅದನ್ನು ಇಂಗಿಸ್ಬೇಕು. ಅದು ಭೂಮಿಯ ತಳಕ್ಕೆ ಹೋದಾಗ ಮಾತ್ರ ನಮಗೆ ಏನಾಗುತ್ತೆ, ಬೋರಿಗೆ ನೀರು ಬರುತ್ತೆ. ಅದೇ ಥರ ತಮ್ಮ ಜಮೀನುಗಳಲ್ಲಿ ಸಣ್ಣ ಪುಟ್ಟದೊಂದು ಕಟ್ಟೆಗಳನ್ನು ಕಟ್ಟಿ ನೀರನ್ನು ಹಾಯಿಸ್ಕೊಂಡು ಅದನ್ನು ಬೆಳೆಗೆ ಉಪಯೋಗಿಸ್ಕೊಂಡು ಮಾಡೋದ್ರಿಂದ ಕೂಡ ನೀರಿನ ಉಳಿತಾಯ ಆಗತ್ತೆ. ಎಷ್ಟೋ ಟೆಕ್ನಾಲಜಿ ಮುಂದುವರೆದಿದೆ, ಆದರೂ ಕೂಡ ಜನಗಳೇನು ಮಾಡ್ತಾಯಿದ್ದಾರೆ, ಬರೀ ಒಂದೇ ಒಂದು ನಿಯಮವನ್ನು ಹಿಡ್ಕೊಂಡು, ಯಾವುದೋ ಒಂದು ಕಾಲದಲ್ಲಿ ಮಾಡ್ತಾಯಿದ್ದಂಥ ಒಂದು ನಿಯಮವನ್ನು ಹಿಡ್ಕೊಂಡು ಅವರು ಮಾಡ್ತಾಯಿದ್ದಾರೆ. ಇದೆಲ್ಲ ನಿವಾರಣೆ ಮಾಡಬೇಕು ಅಂತೇಳಿ ನಾನು ಇಲ್ಲಿನ ಸಮಸ್ಯೆಗಳನ್ನು ನೋಡಿದ್ದೀನಿ. ಇನ್ನು ಮುಂದೆ ಅದಕ್ಕೆ ನೀವು ಬೆಂಬಲವಾಗಿ ನಿಂತ್ಕೊಂಡ್ರೆ ನಾನು ಎಲ್ಲ ರೀತಿಯ ಒಂದು ಸೇವೆಯನ್ನು ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಬೀದಿ ದೀಪದ ವ್ಯವಸ್ಥೆ ಕೂಡ ತುಂಬಾ ಇದೆ. ಇಲ್ಲಿ ಒಂದೊಂದು ಮನೆಗೂ ತುಂಬ ದೂರ ಇದೆ. ಊರ ಒಳಗಡೆ ಆದರೆ
ಪಕ್ಕ ಇರುತ್ತೆ. ಆದರೆ ಎಲ್ಲರೂ ಏನು ಮಾಡ್ತಾಯಿದ್ದಾರೆ, ಹೊಲಗಳಲ್ಲೇ ಜಮೀನುಗಳಲ್ಲೇ ಮನೆಗಳನ್ನು ಕಟ್ಕೊಂಡು ಅಲ್ಲಿ ಒಂದು ವಾಸವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಏಕೆಂದರೆ ಜಮೀನು ನೋಡ್ಕೊಳ್ಳೋಕ್ಕಾಗುತ್ತೆ, ಇದಾಗುತ್ತೆ ಅಂತ. ಅದರಲ್ಲಿ ಬೀದಿ ದೀಪಗಳ ಕೊರತೆಯಿಂದ ಏನಾಗುತ್ತೆ, ಅವರು ಕತ್ತಲೆಯ ವಾಸವನ್ನು ಮಾಡ್ತಾಯಿದ್ದಾರೆ. ಮತ್ತು ಅಲ್ಲಿ ಕರೆಂಟ್ ಹೋದರೆ ಬರೋದೇ ಇಲ್ಲ, ವಾರಾನುಗಟ್ಟಲೆ ಬರೋಲ್ಲ. ಅದಕ್ಕೊಂದೊಂದು ಎಲ್ಲ ಕಡೆಗೂ ಒಂದೊಂದು ಬೀದಿ ದೀಪವನ್ನು ಲೈನಲ್ಲಿ ಒಂದು 5-6 ದೀಪವಂತೂ ಇರಲೇಬೇಕು. ಅದನ್ನು ಏನು ಟಿ ಸಿನ ಹಾಕಿಸಿ ಅದನ್ನು ಕರೆಂಟ್ ವೈರನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ನಮ್ಮ ಕರೆಗೆ ತಕ್ಷಣ ಹೋಗ್ಬಿಡಬೇಕು. ಏಕೆಂದರೆ ಹಳ್ಳಿಗಳಿಗೆ ನೀರು ಬರೋಕ್ಕೆ ಬೋರ್ವೆಲ್ಗಳಿಗೆ ಕರೆಂಟ್ ಬೇಕಾಗುತ್ತೆ. ಆದರೆ ಅವ್ರೇನು ಮಾಡ್ತಾರೆ, ನಾವೆಷ್ಟು ಫೋನ್ ಮಾಡಿದ್ರೂ ಬರಲ್ಲ. ಇದು ನಾನು ಅನುಭವಿಸಿದಂಥ ವಿಷಯ. ಆದ್ದರಿಂದ ಈಗ ನಾನು ಜನಪ್ರತಿನಿಧಿಯಾಗಿ ನನಗೆ ಅಧಿಕಾರ ಬಂದಿರೋದ್ರಿಂದ ಇದನ್ನು ನಾನು ಸರಿಪಡಿಸೋಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತೀನಿ. ಏಕೆಂದರೆ ಕರೆಂಟ್ ಅನ್ನೋದು ರೈತನಿಗೆ ಮೊದಲು ಬೇಕಾಗಿರೋದು. ಏಕೆಂದರೆ ಅವ್ನು ಬೆಳೆಯೋ ಬೆಳೆಗೆ ನೀರು ಬೇಕು. ನೀರಿಲ್ಲದೆ ಮಳೆ ಆಧಾರಿತ ಬೆಳೆ ಮೊದಲಿತ್ತು. ಆವಾಗ ಮಳೆಯನ್ನೇ ಕಾಯ್ಕೊಂಡು ಕೂತ್ಕೊತಾ ಇದ್ರು. ಅವರು ಬಡವರಾಗಿದ್ದರು. ಈಗ ಎಲ್ಲ ಅನುಕೂಲ ಇದ್ದಾಗ ನಾವು ಅದನ್ನು ಉಪಯೋಗಿಸ್ಕೋಬೇಕು ಅಲ್ವಾ. ಹಾಗೆ ಚರಂಡಿ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಏಕೆಂದರೆ ಬಂದ ನೀರುಗಳೆಲ್ಲ ಚರಂಡಿನಲ್ಲಿ ಹೋದರೆ ಮಾತ್ರ ಅದಕ್ಕೊಂದು ಸರಿ ಹೋಗುತ್ತೆ. ಇಲ್ಲಾಂದರೆ ಕೊಚ್ಚೆ ನೀರು ಎಲ್ಲ ನಿಂತ್ಕೊಂಡು ರೋಗ ರುಜಿನ ಎಲ್ಲ ಬರ್ತಾ ಇರುತ್ತೆ. ಹಾಗಾಗಿ ಈಗೆಲ್ಲರೂ ಮೋಲ್ಡ್ ಮನೆಗಳನ್ನೇ ಕಟ್ತಾಯಿದ್ದಾರೆ. ಅಲ್ಲಿಂದ ನೀರು ಕೆಳಗೆ ಹರಿದಿದ್ದು ನೇರ ಜಮೀನಿಗೆ ಹೋಗೋ ಥರ ಅಥವಾ ಅಲ್ಲಿ ಒಂದು ತೊಟ್ಟಿ ಥರ ಮಾಡಿಕೊಂಡು ಅಲ್ಲಿ ಬರುವಂಥ ನೀರನ್ನು ಶೇಖರಣೆ ಮಾಡ್ಕೋಬೇಕು. ಈ ರೀತಿ ರೈತರಿಗೆ ಅನುಕೂಲ ಆಗುವಂಥ ಒಂದು ಕೆಲಸವನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ, ರೈತರು ಉನ್ನತ ಮಟ್ಟಕ್ಕೆ ಬರ್ತಾರೆ. ಇಲ್ಲಾಂದರೆ ಇನ್ನೂ ಕಷ್ಟ ಆಗುತ್ತೆ ಅಲ್ವಾ. ಅದರಿಂದ ಇದು ಒಂದು ಹಳ್ಳಿಗೆ ಸೀಮಿತ ಆಗೋದಿಲ್ಲ. ನಗರ ಪ್ರದೇಶಗಳಲ್ಲಿ ಇರುವಂತಹ ಒಬ್ಬ ರೈತನೂ ಕೂಡ ಈ ವಿಧಾನವನ್ನು ಅಳವಡಿಸ್ಕೊಂಡ್ರೆ ಅವನು ಕೂಡ ಒಂದು ಮಾದರಿ ರೈತ ಆಗ್ತಾನೆ ಅಲ್ವಾ. ಅದೇ ರೀತಿ ಸ್ಕೂಲ್ಗಳು, ಈಗ ನಮ್ಮ ಹಳ್ಳಿನಲ್ಲಿ ಎಷ್ಟು ಗೌರ್ಮೆಂಟ್ ಸ್ಕೂಲು ಇದೆ, ಆದರೆ ಮಕ್ಕಳನ್ನ ಅಲ್ಲಿ ಕಳ್ಸೋಕೆ ಅವ್ರು ಇಷ್ಟಪಡೋಲ್ಲ. ಏಕೆಂದರೆ ಟೀಚರ್ಸ್ಗಳು ಬರ್ತಾರೆ, ಎಲ್ಲ ಬರ್ತಾರೆ, ಅವ್ರಿಗೂ ಒಂದು ಎಬಿಲಿಟಿ ಇರುತ್ತೆ, ಅವ್ರಿಗೊಂದು ಎಲ್ಲ ಮಾಡಬೇಕು ಅನ್ನೋದಿರುತ್ತೆ. ಆದರೆ ಮಕ್ಕಳುಗಳನ್ನೇ ಕಳಿಸಿಲ್ಲ ಅಂದರೆ ಅವ್ರು ಯಾರು ಪಾಠ ಮಾಡಬೇಕು ಅಲ್ವಾ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಫಸ್ಟು ಆದ್ಯತೆಯನ್ನು ಈ ಗೌರ್ಮೆಂಟ್ ಸ್ಕೂಲಿಗೆ ಕೊಡ್ತೀನಿ. ಮಕ್ಕಳನ್ನ ಅಲ್ಲೇ ಬರಬೇಕು, ಹತ್ತಿರದಲ್ಲೇ ಆಗುತ್ತೆ. ಅವರನ್ನು ಓದಿಸೋಕ್ಕೆ ನಾನೇ ಖುದ್ದಾಗಿ ನಿಂತು ವಾರ ಚೆಕಪ್ಗೆ ಬರ್ತಾಯಿರ್ತೀನಿ, ಏನು ಮಾಡ್ತಿದ್ದಾರೆ ಅಂತೇಳಿ. ಎಷ್ಟೇ ಕಷ್ಟ ಆದರೂ ಫಸ್ಟು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ನಾನೇನು ಮಾಡ್ತೀನಿ, ಫಸ್ಟು ಸ್ಕೂಲಿಗೆ ಬಂದು ಅಲ್ಲಿ ಏನು ನಡೀತಿದೆ ಅನ್ನೋದನ್ನು ನೋಡ್ತೀನಿ. ಇದರಿಂದ ಏನಾಗುತ್ತೆ, ಅವರು ದುಡ್ಡು ಕೊಟ್ಟು ಎಲ್ಲೋ ಒಂದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಸೇರಿಸಿ ದಿನ ಕಷ್ಟಪಡ್ಕೊಂಡು ತಾವೂ ಓದಿರಲ್ಲ, ಮಕ್ಕಳನ್ನ ಮಾತ್ರ ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಸರಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅದು ತಪ್ಪಾಗುತ್ತೆ. ಮೊದಲಿಗೆ ಪ್ರಾಥಮಿಕ ಶಾಲೆ ಶಿಕ್ಷಣ ಕನ್ನಡದಲ್ಲೇ ಆಗಬೇಕು. ಆವಾಗ ಅವ್ರು ಏನು ಮಾಡ್ತಾರೆ, ಮುಂದುವರೆದ ಭಾಗವಾಗಿ ಅವರು ತಮ್ಮ ಉನ್ನತ ಮಟ್ಟ ಜ್ಞಾನ ಮೆಚುರಿಟಿ ಬಂದಾಗ ಅವರು ಅದನ್ನು ಅಳವಡಿಸ್ಕೊಂಡು ಇಂಗ್ಲೀಷು ಕಲಿತಾರೆ, ಎಲ್ಲ ಭಾಷೆನೂ ಕಲಿಯುವಂಥ ಪ್ರಯತ್ನ ಮಾಡ್ತಾರೆ. ಏಕೆಂದರೆ ನೀರೇ ಹೋಗ್ದಿರೋ ಬಾಯಲ್ಲಿ ಕಡುಬನ್ನು ತುರುಕುವಂಥ ಪ್ರಯತ್ನ ಬೇಡ. ಅದರಿಂದ ಮಕ್ಕಳಿಗೆ ಫಸ್ಟು ಮಾತೃಭಾಷೆ ಶಿಕ್ಷಣ ಆಗಬೇಕು. ಇದು ನನ್ನ ಒಂದು ಮನವಿ ಕೂಡ. ಅದೇ ರೀತಿ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಹಾಸ್ಪಿಟ್ಲ್ ಇಲ್ಲಿ ಏನಾಗುತ್ತೆ, ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಅಲ್ಲಿ ಡಾಕ್ಟ್ರುಗಳು ಬರೋಲ್ಲ, ಬಂದ್ರೂ ಮಾತ್ರೆಗಳನ್ನ ಹೊರಗಡೆ ಬರ್ಕೊಡ್ತಾರೆ. ಆದರೆ ಉಚಿತವಾಗಿ ಒಂದು ಪೇಷಂಟನ್ನು ನೋಡೋದಕ್ಕೆ ಉಚಿತ ಇರುತ್ತೆ ಅಷ್ಟೇ ಹೊರತು ಅವ್ರು ಕೊಡೋ ಮಾತ್ರೆಗಳಾಗಲಿ ಯಾವುದಾಗಲಿ ಎಲ್ಲವೂ ಹೊರಗಡೆ ತೊಗೋಬೇಕು. ಮೆಡಿಕಲಲ್ಲಿ ಅವರಲ್ಲಿ ಬುಕ್ ಮಾಡ್ಕೊಂಡಿರ್ತಾರೆ. ಇದನ್ನು ನೋಡ್ತಾ ಇದ್ದೀನಿ, ನಾನು ಕೂಡ ಹೋಗಿ ಇದನ್ನು ಅನುಭವಿಸ್ಬಿಟ್ಟಿದ್ದೀನಿ. ಅದರಿಂದ ಏನೇ ಬಂದರೂ ಪ್ರತಿನಿಧಿಗೆ ಅಧಿಕಾರ ಇದ್ದಾಗ ಅವನು ಫಸ್ಟು ಇದನ್ನು ಮಾಡಬೇಕಲ್ವ. ಅದಕ್ಕೆ ನಾನು ಫಸ್ಟು ಈ ಥರ ಮಾಡಿ ಬಡವರಿಗೆ ಏನು ಬೇಕು ಅವರು ತಗೊಳ್ಳೋರು ತಗೋತಾರೆ. ಆದರೆ ತಗೊಳಕ್ಕಾಗದೇ ಇರೋರು ಸರ್ಕಾರದಿಂದ ಕೊಡುವಂತಹ ಎಷ್ಟೋ ಮೆಡಿಸಿನ್ಗಳನ್ನು ಇವರು ಬ್ಲ್ಯಾಕಲ್ಲಿ ಮಾರ್ಕೊಂಡ್ಬಿಡ್ತಾರೆ ಅಲ್ವಾ. ಹಾಗಾಗಿ ಅದನ್ನು ನಾನೇನು ಮಾಡ್ತೀನಿ, ನಿಲ್ಲಿಸ್ಬಿಟ್ಟು ಉಚಿತವಾಗಿ ನೀವು ಕಟ್ಟೋ ಟ್ಯಾಕ್ಸು ಇದಕ್ಕೆ ಬರ್ತಾ ಇರುತ್ತೆ, ಅದನ್ನು ನಾವು ಉಪಯೋಗಿಸ್ಕೊಂಡು ಮಾಡಬೇಕೇ ಹೊರತು ಈ ಎಲ್ಲದನ್ನು ಪೋಲ್ ಮಾಡಿಕೊಂಡು ಕಷ್ಟ ಅನ್ನೋದು, ಆರೋಗ್ಯ ಅನ್ನೋದು ಭಾಗ್ಯ. ಆರೋಗ್ಯನೇ ಇಲ್ಲ ಅಂದರೆ ಜನ ಏನು ಮಾಡೋಕ್ಕೆ ಸಾಧ್ಯ. ಆದ್ದರಿಂದ ಫಸ್ಟು ಆರೋಗ್ಯಕ್ಕೂ ಪ್ರಥಮ ಆದ್ಯತೆಯನ್ನು ಕೊಟ್ಟು ಎಲ್ಲದನ್ನು ಆರೋಗ್ಯವಾಗಿರೋ ಹಾಗೆ ಮಾಡ್ತೇನೆ. ಇದು ನನ್ನ ಒಂದು ದೊಡ್ಡ ಉದ್ದೇಶ ಆಗಿದೆ. ನೀವೆಲ್ಲರೂ ಸೇರಿ ನನ್ನನ್ನು ಜನಪ್ರತಿನಿಧಿಯಾಗಿ ಮಾಡಿದ್ದೀರಿ. ನಾನು ನಿಮಗೆ ಚಿರಋಣಿಯಾಗಿದ್ದೀನಿ. ನನ್ನಷ್ಟು ಭಾಗ್ಯಶಾಲಿ ಯಾಕೆ ನಾನು ಶಿವಮೊಗ್ಗದಲ್ಲಿ ಹುಟ್ಟಿ ಬೆಳೆದು ಸಿಟಿಯಲ್ಲೇ ಬೆಳೆದವಳಾದರೂ ಕೂಡ ಈ ಹಳ್ಳಿ ಬಂದಾಗಿಂದ ನಾನು ತುಂಬಾ ಕಷ್ಟಗಳನ್ನು ನೋಡ್ತಾ ಇದ್ದೀನಿ. ಜನಗಳಿಲ್ಲಿ ಅನಕ್ಷರಸ್ಥರು ಇದ್ದಾರೆ, ನಾವು ತಿಳ್ಕೊಂಡಿದ್ದೇ ಸರಿ ಅನ್ನೋ ಭಾವನೆಯಲ್ಲಿದ್ದಾರೆ. ಅವರನ್ನೆಲ್ಲ ತಿದ್ದುಪಡಿ ಮಾಡೋದು ಸ್ವಲ್ಪ ಕಷ್ಟನೇ. ಆದರೂ ಒಂದು ಅಧಿಕಾರ ಅಂತ ಬಂದಾಗ ಎಲ್ಲಾದರೂ ಒಂದು ಮಕ್ಕಳನ್ನು ನಾವು ತಯಾರು ಮಾಡಿ ಅವರನ್ನು ಒಂದು ರೀತಿಯಾಗಿ ಸಿಸ್ಟಮ್ಯಾಟಿಕ್ ಆಗಿ ಸಂಸ್ಕಾರಿತವಾಗಿ ಬೆಳೆಸಿದಾಗ ಅವರು ಭವಿಷ್ಯಕ್ಕೆ ಒಳ್ಳೆಯ ಉಜ್ವಲ ಭವಿಷ್ಯವನ್ನು ಕೊಡ್ತಾರೆ ಅಂತ ಅಂದ್ಕೊಂಡು ನಾನು ಈ ಮಾದರಿ ಗ್ರಾಮವಾಗಿ ಮಾಡೋದಕ್ಕೆ ಅವಕಾಶವನ್ನು ಕೇಳ್ತಾ ಇದ್ದೀನಿ. ಎಲ್ಲರೂ ನನಗೆ ಕೈ ಜೋಡಿಸಿದ್ರೆ ನಿಜವಾಗ್ಲೂ ನಾನು ಇದನ್ನು ಮಾದರಿ ಗ್ರಾಮವಾಗಿ ಮಾಡಿ
ಎಲ್ಲರನ್ನು ಕಾಣುವ ಹಾಗೆ ಮಾಡಿ ತುಮಕೂರು ಜಿಲ್ಲೆಗೆ ಇದನ್ನು ಮಾದರಿಯಾಗಿ ಮಾಡಬೇಕು ಅಂತ ನನ್ನ ಆಸೆ ಇದೆ. ಹೀಗಾಗಿ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜನಸೇವಕಿಯಾಗಿ ನಿಮ್ಮೊಂದಿಗೆ ಬೆರೆತು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ತಾ ನನ್ನ ಈ ಸಣ್ಣ ಭಾಷಣವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಂಥ ನಿಮಗೆಲ್ಲರಿಗೂ ಧನ್ಯವಾದಗಳು.